ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 21 ಮೇ ಸಲುವಾಗಿ. ಸೊ ಇವತ್ತು ಮಾರ್ಕೆಟ್ ಹಾಲಿಡೇ ಇತ್ತು 20 ಮೇ ಸಲುವಾಗಿ. ಸೊ ಹಂಗಾಗಿ ನಾಳೆ ಮಾರ್ಕೆಟ್ ಓಪನ್ ಆಗುತ್ತಾ, 3 ದಿನ ಗ್ಯಾಪ್ ಆದಮೇಲೆ ಓಪನ್ ಆಗುತ್ತಾ. ಮತ್ತು ಇನ್ನೊಂದೇನು, ಇರಾನ್ದೊಬ್ಬರು ಪ್ರೆಸಿಡೆಂಟ್ ಇವತ್ತು ಡೆತ್ ಆಗ್ಯಾರ ಹೆಲಿಕಾಪ್ಟರ್ ಕ್ರ್ಯಾಶ್ದಾಗ. ಸೊ ಅದು ಒಂದು ನ್ಯೂಸ್ ಇಂಪ್ಯಾಕ್ಟ್ ಆಗ್ಬೋದು, ಅದು ಮೋಸ್ಟ್ಲಿ ನೆಗೆಟಿವ್ ಆಗಿ ತೊಗೋಬೋದು. ಬಟ್ ನಾವು ಆ್ಯಸ್ ಪರ್ ಚಾರ್ಟ್ ಅನಾಲಿಸಿಸ್ ಮಾಡೋಮಂತ ಇನ್ ಕೇಸ್ ಏನಾರ ನ್ಯೂಸ್ ಇಂಪ್ಯಾಕ್ಟ್ ಆಗಿತ್ತು ಅಂದ್ರೆ ಮಾರ್ಕೆಟ್ ಶಾರ್ಪಾಗಿ ಮೂಮೆಂಟ್ ಆಗ್ತದೆ, ಅವಾಗ ಮೋಸ್ಟ್ಲಿ ಲೆವೆಲ್ಸ್ ವರ್ಕ್ ಆಗಲ್ಲ. ಸೊ ಇದೊಂದು ವಾರ್ನಿಂಗ್ ಹೇಳಿರ್ತೀನಿ. ಓಕೆ, ಸೊ ಮಾರ್ಕೆಟಿಗೆ ಹೆಂಗೆ ಮೂವ್ ಆಗತ್ತದ ಅಂದ್ರೆ, ಸೊ ಇಲ್ಲಿ ಒಂದು ನಿಫ್ಟಿ ಒಳಗೆ ಟ್ರೆಂಡ್ ಲೈನ್ ಹೇಳಿದ್ದೆ. ಈ ಟ್ರೆಂಡ್ ಲೈನ್ ಮೇಲೆ ಇದು ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಮತ್ತೊಂದು ಚಾನಲ್ ಫಾರ್ಮ್ ಮಾಡ್ಯದ. ಇಲ್ಲಿ ಒಂದು ಚಾನಲ್ ಫಾರ್ಮ್ ಮಾಡ್ಯದ. ನಾ ಹೇಳಿದ್ದೆ ಇಲ್ಲಿಂದ ರಿಜೆಕ್ಷನ್ ತೊಗೊಳತ್ತದ, ಈ ಒಂದು ಟ್ರೆಂಡ್ ಲೈನಿಂದ ಸಪೋರ್ಟ್ ತೊಗೊಳತ್ತದ ಕಂಟಿನ್ಯೂಸ್ ಅಂತ. ಸೊ ಇಲ್ಲಿಂದ ಫಾಲ್ ಆಗಾಗೆ ನಾ ಹೇಳಿದ್ದೆ ಮೋಸ್ಟ್ಲಿ ಈ ಲೆವೆಲಿಗೆ ಬಂದು ಇದು ರಿವರ್ಸ್ ಆಗುತ್ತಂತ. ಸೊ ಲಾಸ್ಟ್ ವೀಕ್ ಹೇಳಿದ್ದೆ ನಾನು, ಲಾಸ್ಟ್ ವೀಕ್ ಎಕ್ಸಾಕ್ಟ್ಲಿ ಡೇಟ್ ನೆನಪಿಲ್ಲ, ಮಾರ್ಕೆಟ್ ಇಲ್ಲಿದ್ದಾಗೆ ಹೇಳಿದ್ದೆ ನಾನು. ಮೋಸ್ಟ್ಲಿ ಇಲ್ಲೊಂದು ಫಾಲ್ ಬಂದು ಇಲ್ಲಿಂದ ಈ ಲೆವೆಲಿಂದ ಒಂದು ರಿವರ್ಸಲ್ ಬಂದರೆ ಬರ್ತವಂತ ಹೇಳಿದ್ದೆ. ಸೊ ಎಕ್ಸಾಕ್ಟ್ಲಿ ನಿಫ್ಟಿ ಒಳಗೂ ಅಲ್ಲಿಂದನೇ ರಿವರ್ಸಲ್ ತೊಗೊಂಡು ಮಾರ್ಕೆಟಿಗೆ ಮ್ಯಾಲ್ ಹೊಂಟದ. ಅದೇ ಥರ ಬ್ಯಾಂಕ್ ನಿಫ್ಟಿ ಒಳಗೂ ಇದು ಒಂದು ಚಾನಲ್ ಫಾರ್ಮ್ ಆಗ್ಯದ. ಇದು ಡೈಲಿ ಟೈಮ್ ಫ್ರೇಮ್, ಇದು ನಿಫ್ಟಿನೂ ಡೈಲಿ ಟೈಮ್ ಫ್ರೇಮ್, ಬ್ಯಾಂಕ್ ನಿಫ್ಟಿನೂ ಡೈಲಿ ಟೈಮ್ ಫ್ರೇಮ್. ಇದು ನೋಡಿರಿ, ಇದೂ ಒಂದು ಚಾನಲ್ ಫಾರ್ಮ್ ಆಗ್ಯದ. ಎಕ್ಸಾಕ್ಟ್ಲಿ ಈ ಚಾನಲ್ ಮ್ಯಾಗಿಂದ ರಿಜೆಕ್ಷನ್ ಬರತ್ತದ, ಈ ಚಾನಲ್ ಕೆಳಗಿಂದ ಲೋವರ್ ಲೆವೆಲಿಂದ ಬೈಯಿಂಗ್ ಬರತ್ತದ. ಬಟ್ ಇಲ್ಲಿ ನೋಡಿದ್ರೆ ನಿಫ್ಟಿ ಒಳಗೆ ಒಂದು ಸ್ಟ್ರಾಂಗ್ ಬೌನ್ಸ್ ಬಂದದ ಇದು. ಬಟ್ ಬ್ಯಾಂಕ್ ನಿಫ್ಟಿ ಒಳಗೆ ಆ ಬೌನ್ಸ್ ಸ್ಟ್ರಾಂಗ್ ಆಗಿಲ್ಲ. ಸೊ ಇಲ್ಲೇ ಲೋವರ್ ಲೆವೆಲ್ದಾಗ ಕನ್ಸಲ್ಟೇಷನ್ ಆಗತೈತಿ. ಸೊ ಇದು ನೋಡಿದ್ರೆ ಇಲ್ಲಿ ಏನಾಗ್ತದೆ, ಇಲ್ಲಿ ಮತ್ತೊಂದು ಹಿಂಗೆ ಚಾನಲ್ ಫಾರ್ಮ್ ಮಾಡತ್ತದ ಇದು. ಸೊ ಇದು ಚಾನಲ್ ಹೆಂಗೆ ಏನು ಇಂಡಿಕೇಟ್ ಮಾಡತ್ತದ ಅಂದ್ರೆ, ಮೋಸ್ಟ್ಲಿ ಇದು ಕೆಳಗಿನ ಸೈಡ್ ಬ್ರೇಕ್ಔಟ್ ಕೊಡುವಂಗೆ ಕಾಣತೈತಿ, ನೆಗೆಟಿವ್ ಸಿನಾರಿಯೋ ಕಾಣತೈತಿ ಬ್ಯಾಂಕ್ ನಿಫ್ಟಿ ಒಳಗೆ. ಯಾಕಂದ್ರೆ ಇದು ಲೋವರ್ ಲೆವೆಲ್ದಾಗ ಒಂದು ಕನ್ಸಲ್ಟೇಷನ್ ಕೊಡತ್ತದ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಹಿಂಗೆ ಬ್ರೇಕ್ ಡೌನ್ ಆಗೋ ಚಾನ್ಸ್ ಐತಿ ನನಗೆ ಅನ್ಸತ್ತದ. ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡಿದ್ರೆ ಹೇಳ್ತೀನಿ. ಬಟ್ ನಿಫ್ಟಿ ಸ್ಟ್ರಾಂಗ್ ಆಗಿ ಮ್ಯಾಲೆ ಹೊಂಟದ. ಸೊ ಈಗ ನಮಗೇನು ಅನ್ನಿಸ್ತೈತೆ ಅಂದ್ರೆ, ನಾಳೆ ಏನಾದರೂ ನ್ಯೂಸ್ ಇಂಪ್ಯಾಕ್ಟ್ ಆಯಿತು ಅಂದ್ರೆ, ನಾಳೆ ಏನಾದರೂ ನ್ಯೂಸ್ ಇಂಪ್ಯಾಕ್ಟ್ ಆಗಿ ಇಲ್ಲಿಂದ ಈ ಲೆವೆಲಿಂದ ಏನಾದರೂ ನಿಫ್ಟಿ ರಿಜೆಕ್ಷನ್ ತೊಗೊಳ್ತಂದ್ರೆ ಈ ಕ್ಯಾಂಡಲ್ ವೀಕಿಂದ, ಸೊ ಸಮ್ವೇರ್ ಇಲ್ಲಿಂದ ರಿಜೆಕ್ಷನ್ ನಿಫ್ಟಿ ಒಳಗೆ ಬಂತು ಅಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಒಂದು ಫಾಲ್ ಕೊಡೋ ಚಾನ್ಸ್ ಐತಿ. ಯಾಕಂದರೆ ಇದು ಪಾಸಿಟಿವಿಟಿ ನಿಫ್ಟಿ ಒಳಗೆ ಬರತ್ತದ. ಬ್ಯಾಂಕ್ ನಿಫ್ಟಿ ಒಳಗೆ ಈ ಕ್ಯಾಂಡಲ್ ಇದು ಏನು ಫಾಲ್ ಆಗಿತ್ತು, ಇದರ ಹೈ ಬ್ರೇಕ್ ಆಗಿಲ್ಲ ಇನ್ನು. ಇದು 1 ವೀಕ್ ಆಲ್ಮೋಸ್ಟ್ ಈ ಕ್ಯಾಂಡಲ್ದು ಒಂದು ಫಾಲನ್ನು ರಿಕವರ್ ಮಾಡಿದ್ರೆ ಹೋಗ್ಯದ. ಬಟ್ ನಿಫ್ಟಿ ನೋಡ್ರಿ, ಈ ಫಾಲ್ ಬ್ರೇಕ್ಔಟ್ ಮಾಡಿ ಕ್ಲೋಸ್ ಮಾಡಿ ಮತ್ತು ಮ್ಯಾಲೆ 2 ದಿನ ಸ್ಪೆಂಡ್ ಮಾಡ್ಯದ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ನಮಗೆ ಯಾಕೋ ಭಾಳ ವೀಕ್ ಅನ್ಸತ್ತದ. ಸೊ ಬಟ್ ನಾವು ಹಂಗಂತೇಳಿ ಸದ್ಯಕ್ಕೆ ಡೌನ್ ಟ್ರೆಂಡಿಗೆ ಶಿಫ್ಟ್ ಆಗೋಕ್ಕಾಗಲ್ಲ, ಯಾಕಂದ್ರೆ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಅದ. ಸೊ ನಾಳೆ ಒಂದು ನೆಗೆಟಿವ್ ನ್ಯೂಸ್ ಸಲುವಾಗಿ ಏನಾದರೂ ಫಾಲ್ ಬರೋ ಚಾನ್ಸ್ ಐತಿ. ಫಾಲ್ ಬಂತಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ಒಂದು ದೊಡ್ಡ ಫಾಲ್ ಬರಬಹುದು. ಸೊ ಎಲ್ಲಿ ತನಕ ಬರ್ಬೋದು ಅಂದ್ರೆ ಮೋಸ್ಟ್ಲಿ, ಸೊ ನಾಳೆ ಒಂದೇ ದಿನದಾಗ ಬರಲ್ಲ, ಫಾಲ್ ಬಂತಂದ್ರೂ ಆಲ್ಮೋಸ್ಟ್ ಒಂದು ವೀಕ್ ಅದು ಇಲ್ಲಿ ತನಕ ಬರೋ ಚಾನ್ಸ್ ಐತಿ. ಈಗ ಬ್ಯಾಂಕ್ ನಿಫ್ಟಿ ನಂಗೆ ಅನ್ಸತ್ತದ ಇಲ್ಲಿ ತನಕ ಬಂದು ಏನರ ಬೈಯಿಂಗ್ ಹೋಗುತ್ತೇನೋ ಅಂತ ಅನ್ಸತೈತಿ. ಸೊ ಇದು ಡೈಲಿ ಟೈಮ್ ಫ್ರೇಮ್ದಾಗ. ಈಗ ನಾವು ಲೆವೆಲ್ಸ್ ಮೇಲೆ ಡಿಸ್ಕಸ್ ಮಾಡೋಮಂತ. ಈಗ 5 ಮಿನಿಟ್ಸಿಗೆ ಶಿಫ್ಟ್ ಆಗೋಮು ನಿಫ್ಟಿ ಒಳಗೆ. 5 ಮಿನಿಟ್ಸ್ ಶಿಫ್ಟ್ ಆದ್ರೆ, ಸೊ ಇದು ನಿನ್ನೆ ಟ್ರೇಡಿಂಗ್ ಡೇ ಇತ್ತು, ನಾನು ಸ್ಯಾಟರ್ಡೇನು ಟ್ರೇಡಿಂಗ್ ಮಾಡಿಲ್ಲ. ಆದರೆ ಹಿಂದಿನ ದಿನ ಏನು ಹೇಳಿದೆ, ಫ್ಲ್ಯಾಟ್ ಓಪನಿಂಗ್ ಆದರೆ ಒಂದು ಫಾಲ್ ಆದಮೇಲೆ ಸೊ ಸಮ್ವೇರ್ ಈ ಲೆವೆಲ್ ಹೇಳಿದೆ ನಾನು. ಈ ಲೆವೆಲ್ ತನಕ ಏನಾರ ಬಂತಂದ್ರೆ ನಾನು ಒಂದು ಬೈಯಿಂಗ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಇದು ಮೋಸ್ಟ್ಲಿ ಈ ಲೆವೆಲಿಂದ ರಿವರ್ಸ್ ಆಗ್ಯದ. ಇದು ಈ ಲೆವೆಲಿಂದ ಇಲ್ಲಿಂದನೇ ಒಂದು ರಿವರ್ಸಲ್ ಆಗ್ಯದ. ಸೊ ನಮ್ದು ಇಲ್ಲಿ ಯಾವುದೇ ಲೆವೆಲ್ ಇರಲಿಲ್ಲ. ಸೊ ನಾನು ಯಾವುದೇ ರೀತಿ ಬೈಯಿಂಗ್ ಮಾಡಿಲ್ಲ. ಬ್ಯಾಂಕ್ ನಿಫ್ಟಿ ಒಳಗೂ 5 ಮಿನಿಟ್ಸಿಗೆ ಶಿಫ್ಟ್ ಆದ್ವಿ ಅಂದ್ರೆ ನಾವು, ಸೊ ಇಲ್ಲಿ ಇದು ಸ್ಯಾಟರ್ಡೇ ಮಾರ್ಕೆಟ್ನ ಏನು ಟ್ರೇಡ್ ಮಾಡಿಲ್ಲ. ಇಲ್ಲಿ ನಾನು ಇಲ್ಲಿ ಬೈ ಸೈಡ್ ತೊಗೊಂಡಿದ್ದೆ ಟ್ರೇಡ್. ಯಾಕಂದರೆ ನಾನು ಇಲ್ಲಿ ಟ್ರ್ಯಾಪ್ ಟ್ರೇಡಿಂಗ್ನ ನಾನು ಇಲ್ಲೊಂದು ಬೈ ಸೈಡ್ ಎಂಟ್ರಿ ಮಾಡಿದ್ದೆ. ಸೊ ಅದು ಅಡ್ವಾನ್ಸ್ ಲೆವೆಲ್ ಹಾಕೋದು, ಈ ಲೆವೆಲ್ ಇರಲಿಲ್ಲ. ಬಟ್ ನಾನು ಬ್ಯಾಂಕ್ ನಿಫ್ಟಿಗೆ ಒಂದು ಬೈ ಸೈಡ್ ಟ್ರೇಡ್ ತೊಗೊಂಡಿದ್ದೆ. ಸೊ ಅಲ್ಲಿಂದ ನನಗೆ ಪ್ರಾಫಿಟ್ ಆಗಿದೆ, ಒಳ್ಳೆ ಪ್ರಾಫಿಟ್, ಒಂದು 50 ಪಾಯಿಂಟ್ ಏನೋ ಪ್ರಾಫಿಟ್ ಸಿಕ್ಕದು ನನಗೆ. ಸೊ ಈಗ ನಾನು ನಿಫ್ಟಿ ಒಳಗೆ ಏನು ಮಾಡ್ತೀನಿ ನಾಳೆ ಅಂದ್ರೆ, ಇದು ನೋಡಿರಿ, ಒಂಥರ ಇಲ್ಲಿ ಒಂದು ಕನ್ಸಲ್ಟೇಷನ್ ನಡೆದದ. ಸೊ ಇದು ಅಪ್ಮೂ ಸ್ಟ್ರಾಂಗ್ ಬರತ್ತಿಲ್ಲ ಮತ್ತು ಫಾಲ್ನೂ ಒಂದು ಸ್ಟ್ರಾಂಗ್ ಬರತ್ತಿಲ್ಲ. ಬಟ್ ಮ್ಯಾಗಿನ್ ಸೈಡ್ ಒಂದು ಅಕ್ಯುಮುಲೇಟ್ ಆಕೋತ ಹೊಂಟದ ಮಾರ್ಕೆಟ್. ಸೊ ನಾಳೆ ಓಪನಿಂಗ್ ಮತ್ತು ಮಾರ್ಕೆಟ್ ಸ್ಟ್ರೆಂತ್ ನೋಡಿ ಸ್ವಲ್ಪ ನಾನು ಡಿಸೈಡ್ ಮಾಡ್ತೀನಿ. ಯಾಕಂದ್ರೆ ನಾನು ಯಾವುದೇ ಗ್ಲೋಬಲ್ ನ್ಯೂಸ್ ಇದ್ದಾಗ ಸ್ವಲ್ಪ ಮಾರ್ಕೆಟಿಗೆ ಟೈಮ್ ಕೊಡ್ತೀನಿ ಸೆಟಲ್ ಆಗೋಕ್ಕೆ. ಸೊ ವೀಕ್ಸ್ ಅದು ನೋಡಿಕೊಂಡು ನಾಳೆ ಹೆಂಗೆ ಮೂಮೆಂಟ್ ಆಗುತ್ತೆ ನೋಡ್ಕೊತೀನಿ. ಸೊ ನಾಳೆ ಮಾರ್ಕೆಟ್ ಯಾವ ಕಡೆ ಓಪನ್ ಆಗುತ್ತೆ, ಮೋಸ್ಟ್ಲಿ ಗ್ಯಾಪ್ ಡೌನ್ ಆಗೋ ಚಾನ್ಸ್ ಐತಿ. ಸೊ ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋವಂತ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂದರೆ, ಸೊ ಗ್ಯಾಪ್ ಡೌನ್ ಆದ ಕೂಡಲೇ ಮಾರ್ಕೆಟ್ ಏನಾದರೂ ಟೈಮ್ ಸ್ಪೆಂಡ್ ಮಾಡುತ್ತಾ ಅಥವಾ ಸಡನ್ ಫಾಲ್ ಕೊಡುತ್ತಾ. ಸೊ
ಇದು ಗ್ಯಾಪ್ ಡೌನ್ ಆದ ಕೂಡಲೇ ಒಂದು ಸಡನ್ನಾಗಿ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ, ಸೊ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿದ್ಮೇಲೆ ಇಲ್ಲಿ ಏನಾದರೂ ವಿಕ್ ತೋರಿಸಿ, ಇಲ್ಲಿ ಮ್ಯಾಗಿನ ಸೈಡ್ ಸ್ವಲ್ಪ ವಿಕ್ ತೋರಿಸಿ ರಿಜೆಕ್ಷನ್ ಬಂತು ಅಂದ್ರೆ ಸೊ ಮಾರ್ಕೆಟ್ ಒಳಗೆ ಸ್ವಲ್ಪ ಫಾಲ್ ಬರೋ ಚಾನ್ಸ್ ಐತಿ. ಸೊ ಇದು ವಿಕ್ ಏನಾದರೂ ಈ ಲೆವೆಲ್ ಸರೆನ್ಸಿನೇ ಬಂತು ಅಂದ್ರೆ ನಾನು ಇಲ್ಲಿಂದ ಒಂದು ಸೆಲ್ಲಿಂಗ್ ಟ್ರೇಡ್ ತೊಗೋತೀನಿ. ಸೊ ರೀಸನ್ ಏನು, ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಕಾಣತ್ತದ ಮತ್ತು ಇದು ನಿಫ್ಟಿನೂ ಒಂದು ಅಪ್ ಮೂವ್ ಬಂದದ, ಒಂದು ಫಾಲ್ ಬರಬೇಕು, ಈ ಲೋ ಲೆವೆಲ್ ತನಕ ಬ್ರೇಕ್ ಆಗಬೇಕಂತ ನಾನು ಅನ್ಕೊಳತ್ತೀನಿ. ಸೊ ಇದು ಲೋ ಲೆವೆಲ್ ಇನ್ನೂ ಬ್ರೇಕ್ ಆಗಿಲ್ಲ, ಸೊ ಇದು ಇದರ ಕೆಳಗೆ ಬರಬೇಕು, ಮಾರ್ಕೆಟ್ ಇನ್ನೂ ಸ್ವಲ್ಪ ಇಲ್ಲಿಂದ ಕೆಳಗೆ ಬಂದೇ ಮೇಲೆ ಹೋಗೋದು ನಮ್ಮ ಅನಾಲಿಸಿಸ್ ಐತಿ. ಸೊ ಹಂಗಾಗಿ ನಾನು ಇದೊಂದು ವೇಟ್ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಕಂಟಿನ್ಯೂಸ್ ಕೆಳಗೆ ಹೊಂಟಂದ್ರೆ ಮಾರ್ಕೆಟ್, ಅಂದರೆ ಗ್ಯಾಪ್ ಡೌನ್ ಆದ ಕೂಡಲೇ ಡೈರೆಕ್ಟ್ ಕೆಳಗೆ ಹೊಂಟು ಅಂದ್ರೆ ಸೊ ನಾನು ಏನೂ ಮಾಡಲ್ಲ, ಬೈಸನ್ನು ಟ್ರೇಡ್ ತೊಗೊಳ್ಳಲ್ಲ ಅನ್ಲೆಸ್ ಅದು ಒಂದು ಪಾಸಿಟಿವ್ ಒಂದು ಸಿನಾರಿಯೋ ತೋರಿಸ್ಬೇಕು ನನಗೆ. ಪೂರಾ ಇಲ್ಲಿಗೆ ಬಂದು ಒಂದು ಏನಾದರೂ ಹಿಂಗೆ ಲೋ ಮಾಡಿ ಹೈ ಮಾಡಿ ಹಿಂಗಂದ್ರೆ ಸಸ್ಟೈನ್ ಆಗತ್ತಂದ್ರೆ ಅಷ್ಟೇ ನಾನು 1 ಅವರ್ ಅದು ಸೆಟ್ಲ್ ಆಯ್ತು ಅಂದ್ರೆ ಅಷ್ಟೇ ನಾನು ಬೈಯಿಂಗ್ ಸೆಟ್ ಟ್ರೇಡ್ ತೊಗೋತೀನಿ. ನಾಳೆ ಇನ್ ಕೇಸ್ ಫಾಲ್ ಆಯ್ತಂದ್ರೆ ಗ್ಯಾಪ್ ಡೌನ್ ಕಂಟಿನ್ಯೂಸ್ ಫಾಲ್ ಆಯ್ತು ಅಂದ್ರೆ ಬೈ ಸೆಟ್ ಟ್ರೇಡ್ ತೊಗೊಳ್ಳಲ್ಲ ನಾನು. ಸಮ್ವೇರ್ ಈ ಲೆವೆಲ್ಗೆ ಏನಾರ ಬಂದು ಆ ಥರ ಒಂದು ಸಿನಾರಿಯೋ ಪಾಸಿಟಿವ್ ಸಿನಾರಿಯೋ ತೋರಿಸೋದ್ರೆ ಅಷ್ಟೇ ಅದು ತೊಗೋತೀನಿ, ಇಲ್ಲಾಂದ್ರೆ ತೊಗೊಳ್ಳಲ್ಲ. ಇನ್ನೊಂದು ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನಿಂಗ್ ಆಗಿ ಸ್ವಲ್ಪ ಮ್ಯಾಲೆ ಹೋಯ್ತಂದ್ರೂ, ಸೊ ಸ್ವಲ್ಪ ಮ್ಯಾಲೆ ಹೋಯ್ತಂದ್ರೆ ನಾಳೆ ಇಲ್ಲಿ ಈ ಹೈ ಬ್ರೇಕ್ ಮಾಡ್ತಂದ್ರೂ, ಈ ಹೈ ಬ್ರೇಕ್ ಮಾಡಿ ರಿವರ್ಸಲ್ ತೋರಿಸ್ತಂದ್ರೆ ನಾನು ಸೆಟ್ ಟ್ರೇಡ್ ತೊಗೋತೀನಿ, ಇಲ್ಲ ಇದರ ಮೇಲೆ ಹೋದರೂ ತೊಗೋತೀನಿ. ಸೊ ನಾನು ಸಮ್ವೇರ್ ಇಲ್ಲಿ ಬೈಯಿಂಗ್ ಟ್ರೇಡ್ ತೊಗೊಳ್ಳಲ್ಲ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಸಡನ್ ಫಾಲ್ ಆಗಲಾರ್ದೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲೇನಾದರೂ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಏನಾದರೂ ಕೆಳಗೆ ಬಂತು ಅಂದ್ರೆ ಆ ಟೈಮ್ದಾಗ ನಾನು ಇಲ್ಲಿ ಒಂದು ಬೈ ಸೈಡ್ ಎಂಟ್ರಿ ತೊಗೋತೀನಿ. ಬಟ್ ಕಂಡೀಷನ್ ಏನು, ಮಾರ್ಕೆಟ್ ಮ್ಯಾಲೆ ಟೈಮ್ ಸ್ಪೆಂಡ್ ಮಾಡಬೇಕು, ಡೈರೆಕ್ಟ್ ಬರಬಾರ್ದು. ಡೈರೆಕ್ಟ್ ಬಂದು ನಾನು ಇಲ್ಲಿ ಎಂಟ್ರಿ ತೊಗೊಳ್ಳಲ್ಲ. ಸೊ ಇದು ಫ್ಲ್ಯಾಟ್ ಆದರೆ 2, ಇದ್ರ ಮೇಲೆ ಹೋಯ್ತು ಅಂದ್ರೆ ಮಾರ್ಕೆಟ್ ನಾನು ಇಲ್ಲಿ ಒಂದು ಸೆಲ್ಲಿಂಗ್ ಟ್ರೇಡ್ ಅಟೆಂಡ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಫಾಲ್ ಆಗಿತ್ತು, ಸೊ ಆ ಲೆವೆಲ್ ಅದ, ಸೊ ಹಂಗಾಗಿ ನಾನು ಅದ್ರ ಮೇಲೆ ಒಂದು ಅಟೆಂಡ್ ಮಾಡ್ತೀನಿ. ಸೊ ಇದ್ರ ಮೇಲೆ ಏನಾರ ಓಪನಿಂಗ್ ಆಯ್ತು ಅಂದ್ರೆ ನಮಗೆ, ಸೊ ಇದ್ರ ಮೇಲೆ ಏನಾರು ಐತು ಅಂದ್ರೆ ನಮಗೆ ಇಲ್ಲೊಂದು ಲೆವೆಲ್ ಅದ. ಸೊ ಇಷ್ಟು ಮೇಲೆ ಹೋಗುತ್ತಂತ ಇಮಿಡಿಯೇಟ್ ಅನ್ಕೊಳ್ಳಲ್ಲ ನಾನು. ಸೊ ನಾಳೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಕೆಟ್ ನೆಗೆಟಿವ್ ಇರ್ತದೆ ನಾನು ಅನ್ಕೊಳತ್ತೀನಿ, ಯಾಕಂದ್ರೆ ಆ ನ್ಯೂಸ್ ಏನು ಇಂಪ್ಯಾಕ್ಟ್ ಆಗಿ ಅಂತ ಅನ್ಕೊಳತ್ತೀನಿ. ಮತ್ತು ಮಾರ್ಕೆಟ್ನೂ ರನ್ ಆಗ್ಯದ, ಬ್ಯಾಂಕ್ ನಿಫ್ಟಿ ಚಾರ್ಟ್ನು ನೆಗೆಟಿವ್ ಕಾಣತ್ತದ. ಸೊ ಆ ಸಿನಾರಿಯೋ ಮೇಲೆ ನಾನು ಹೇಳತ್ತೀನಿ. ಬಟ್ ನಾ ಮೇ ಬಿ ರಾಂಗ್ನೂ ಇರ್ಬೋದು. ಹಂಗಂತೇಳಿ ನಾನು ಹೇಳಿದಂತೇಳಿ ಡೈರೆಕ್ಟ್ ಎಲ್ಲ ಪುಟ್ ತೊಗೊಳ್ಳೋದು ಹಂಗಲ್ಲ. ಪ್ರೈಸ್ ಸೆಕ್ಷನ್ ತೋರಿಸಿದ್ರೆ ಅಷ್ಟೇ ನಾನು ತಗೋತೀನಿ, ಇಲ್ಲಾಂದ್ರೆ ನಾನು ಇಮಿಡಿಯೇಟ್ ವ್ಯೂ ಚೇಂಜ್ ಮಾಡ್ತೀನಿ. ನಾನು ಯಾವಾಗ ಚೇಂಜ್ ಮಾಡ್ತೀನಿ ಅದನ್ನು ಹೇಳಿ, ಟೈಮ್ ಸ್ಪೆಂಡ್ ಮಾಡತ್ತಂದ್ರೆ ಮಾರ್ಕೆಟ್ ನಾನು ಚೇಂಜ್ ಮಾಡ್ತೀನಿ. ಓಕೆ, ಇನ್ನೊಂದು ಸಿನಾರಿಯೋನು ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ನೇ ಆಗಿ ಇಲ್ಲಿ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತು ಅಂದ್ರೆ ಇಲ್ಲಿ ಟೈಮ್ ಸ್ಪೆಂಡ್ ಭಾಳ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಸ್ಲೋ ಆಗಿ, ಸೊ ಇದು ಲೋ ಟ್ರ್ಯಾಪ್ ಮಾಡಿದ್ರೆ ರಿವರ್ಸಲ್ ಕೊಡ್ತಂದ್ರೆ ನಾನು ಇಲ್ಲಿ ಬೈಯಿಂಗ್ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ಹೋಲ್ಡ್ ಮಾಡ್ತೀನಿ ಟಾರ್ಗೆಟ್. ಸೊ ಇಲ್ಲಿಂದ ಬೈಯಿಂಗ್ ಸಿಕ್ತಂದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ನಾನು ಹೋಲ್ಡ್ ಮಾಡ್ತೀನಿ, 100-150 ಪಾಯಿಂಟ್ ತನಕ ಹೋಲ್ಡ್ ಮಾಡ್ತೀನಿ, ಯಾಕಂದರೆ ಅದು ಪಾಸಿಟಿವ್ ಸೈನ್ ಆಗುತ್ತೆ. ಸೊ ಈ ಥರನೂ ಕಂಡೀಷನ್ ಮೇಲೆ ವ್ಯೂ ಚೇಂಜ್ ಮಾಡ್ತೀನಿ. ಸೊ ನಾನು ಹೆಂಗೆ ಹೇಳಿನಿ ಅದ್ರ ಮೇಲೆ ಟ್ರೇಡ್ ಮಾಡ್ತೀನಿ. ಸೊ ಇಮಿಡಿಯೇಟ್ ಯಾವುದೇ ರೀತಿ ನಾನು 100% ನೆಗೆಟಿವ್ ಇದ್ರೆ ಮಾರ್ಕೆಟ್ ರಿವರ್ಸ್ ಆಗಲ್ಲ, ಹಂಗಿರಲ್ಲ. ನಾವು ಮಾರ್ಕೆಟನ್ನು ಒಂದು ಇವತ್ತಾಗಿರೋ ಸಿನಾರಿಯೋಸ್ ಮೇಲೆ ಅನ್ಕೋತೀವಿ. ಬಟ್ ನಾಳೆ ಏನಾದರೂ ಮಾರ್ಕೆಟ್ ಮೂಡ್ ಬೇರೆ ಇತ್ತು, ಅದು ಪಾಸಿಟಿವ್ ತೋರ್ಸತ್ತಂದ್ರೆ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ಈ ಮಂತ್ ಒಳಗೆ ಫಸ್ಟ್ ಟೈಮ್ FI ಆದವರು ಬೈಯಿಂಗ್ ಸ್ಟಾರ್ಟ್ ಮಾಡ್ಯಾರ ಮತ್ತು. ಸೊ ಆ ಒಂದು ಸಿನಾರಿಯೋದಾಗ ಬೈಯಿಂಗ್ನು ಸ್ಟಾರ್ಟ್ ಆಗ್ಬೋದು. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಒಳಗೆ ಇಲ್ಲೊಂದು ಕನ್ಸಲ್ಟೇಷನ್ ಆಗ್ಯದ. ಸೊ ಒಂದು ರೀತಿ ಈ ಕನ್ಸಲ್ಟೇಷನ್ ಯಾವ ಕಡೆ ಬ್ರೇಕ್ಔಟ್ ಆಗುತ್ತೆ ನೋಡಬೇಕು. ಮೋಸ್ಟ್ಲಿ ಇದು ಕೆಳಗಡೆ ಸೈಡ್ ಏನ್ರಿ ಇಲ್ಲಿ ಡೌನ್ ಸೈಡ್ ಬ್ರೇಕ್ ಡೌನ್ ಆಯಿತು ಅಂದ್ರೆ ನಮ್ಗೆ ಇಲ್ಲಿ ಒಂದು ಬೈಯಿಂಗ್ ಸಿಗ್ಬೋದು. ಈ ಬೈಯಿಂಗ್ ಮಾಡಬೇಕಂದ್ರೂ ಹೇಳ್ತೀನಿ ಯಾವಾಗ ಹೋಲ್ಡ್ ಮಾಡಬೇಕು, ಯಾವಾಗ ಲಘು ಸ್ಕ್ಯಾಲ್ಪ್ ಮಾಡಬೇಕಂತ ಹೇಳ್ತೀನಿ. ಸೊ ಇಲ್ಲಿ ಒಂದು ಬೈಯಿಂಗ್ ಮಾಡಿ ಮ್ಯಾಲೆ ಹೊಂಟಂದ್ರೆ ಅಷ್ಟೇ ಒಂದು ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆಗುತ್ತೆ. ಇಲ್ಲಿ ಬ್ರೇಕ್ ಡೌನ್ ಆಯಿತು ಅಂದ್ರೆ ಮತ್ತು ದೊಡ್ಡ ಫಾಲ್ ಹೇಳಿದ ಫಾಲ್ ಆಗಲೇ ಡೈಲಿ ಟೈಮ್ ಫ್ರೇಮ್ದಾಗ ಏನು ಹೇಳಿನಿ ಆ ಫಾಲ್ ಬರೋ ಚಾನ್ಸ್ ಐತಿ. ಓಕೆ, ಈಗ ನಾಳೆ ಏನು ಆಗ್ಬೋದು ಇನ್ ಕೇಸ್ ನಾನು ಗ್ಯಾಪ್ ಡೌನ್ ಸಿನಾರಿಯೋ ಇದ್ರಾಗೂ ಡಿಸ್ಕಸ್ ಮಾಡ್ತೀನಿ. ಇಲ್ಲೂ ಗ್ಯಾಪ್ ಡೌನ್ ಆಗಿ ಏನರ ಮ್ಯಾಲೆ ಸ್ವಲ್ಪ ಅಂದರೆ ಇದು ಗ್ಯಾಪ್ ಡೌನ್ ಆಗಿ ಒಂದು ರೈಸ್ ಕೊಟ್ಟು ಇಲ್ಲಿ ಇದ್ರ ಹೈ ಬ್ರೇಕ್ ಮಾಡೋಕ್ಕೆ ಹೋಗಿ ಒಂದು ದೊಡ್ಡ ವಿಕ್ ಅಂದರೆ ಇನ್ವರ್ಟೆಡ್ ಹ್ಯಾಮರ್ ಮಾಡ್ತಂದ್ರೆ ಇಲ್ಲಿ ಇರೋ ಒಂದು ರೆಡ್ ಇನ್ವರ್ಟೆಡ್ ಹ್ಯಾಮರ್ ಮಾಡ್ತಂದ್ರೆ ಹಿಂಗೆ ರೆಡ್ ಇನ್ವರ್ಟೆಡ್ ಆಗಲಿ ಗ್ರೀನ್ ರೇ ಆಗಲಿ, ಬಟ್ ಹಿಂಗೆ ಮ್ಯಾಲೆ ವಿಕ್ ಮಾಡಿ ಇಲ್ಲಿ ಈ ಹೈ ಬ್ರೇಕ್ ಮಾಡಿದ ಕೂಡಲೇ ಹಿಂಗೆ ರಿಜೆಕ್ಷನ್ ಕ್ಯಾನ್ಸಲ್ ಮಾಡ್ತಂದ್ರೆ ನಾನು ಇಲ್ಲಿ ಪುಟ್ ಸೈಡ್ ಎಂಟ್ರಿ ತೊಗೋತೀನಿ. ನಾನು ಒಂದು ದೊಡ್ಡ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದು ಯಾವಾಗ ಇಮಿಡಿಯೇಟ್ ಆಗಬೇಕು, ಒಂದು ಫಸ್ಟ್ 5-10 ಮಿನಿಟ್ಸಾಗ ಆಗಬೇಕು. ಸೊ ಅವಾಗ ನಾನು ಇಲ್ಲಿ ಬೈಯಿಂಗ್ ಸೈಡ್ ಯಾವುದೇ ರೀತಿ ಟ್ರೇಡ್ ತೊಗೊಳ್ಳಲ್ಲ. ಇನ್ ಕೇಸ್ ಇದು ಗ್ಯಾಪ್ ಡೌನ್ ಆದಮೇಲೆ ಒಂದು 15 ಮಿನಿಟ್ಸ್ ಅದು ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅಥವಾ 25 ಮಿನಿಟ್ಸ್ ಅದು ಸಸ್ಟೈನ್ ಮಾಡಿ ಯಾವುದೇ ರೀತಿ ಸ್ಟ್ರಾಂಗ್ ಕ್ಯಾಂಡಲ್ ತೋರಿಸ್ತಿಲ್ಲ ಸೆಲ್ ಸೈಡ್ ಅಂದರೆ ನಾನು ಇಲ್ಲಿ ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಸೊ ಇದೊಂದು ಕಂಡೀಷನ್ ಅದ. ಓಕೆ, ಸೊ ಇನ್ ಕೇಸ್ ಇದು ಮ್ಯಾಲೆ ಹೊಂಟಂದ್ರೆ ಗ್ಯಾಪ್ ಡೌನ್ ಆಗಿ ಇಮಿಡಿಯೇಟ್ ಮ್ಯಾಲೆ ಹೊಂಟಂದ್ರೆ ನಾನು ಈ ಒಂದು ಕ್ಯಾಂಡಲಿಗೆ ಸೆಲ್ ಮಾಡ್ತೀನಿ.
ಸೊ ಇದೇನು ಗ್ಯಾಪ್ ಡೌನ್ ಆಗಿ ಮ್ಯಾಲೆ ಇಮಿಡಿಯೇಟ್ ಮ್ಯಾಲೆ ಹೋಯ್ತು ಅಂದ್ರೆ ಸೊ ನಾ ಈ ಕ್ಯಾಂಡಲ್ಗೆ ಸೆಲ್ ಮಾಡ್ತೀನಿ. ಸೊ ಇದ್ರ ಮೇಲೆ ಹೋದ್ರೆ ನೆಕ್ಸ್ಟ್ ಲೆವೆಲ್ ಸೆಲ್ ಮಾಡೋಕ್ಕೆ ಇಲ್ಲ ಅದು. ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ, ಸೊ ನಮಗೆ ಫ್ಲ್ಯಾಟ್ ಓಪನ್ ಆಯ್ತು ಅಂದ್ರೆ ಸ್ವಲ್ಪ ಇದು ಬ್ರೇಕ್ಔಟ್ ಒಂದು ಸಿನಾರೋ ಬರ್ತದೆ. ಯಾಕಂದ್ರೆ ಮ್ಯಾಗಿನ ಸೈಡ್ ಬ್ರೇಕ್ಔಟ್ ಆಗ್ಬೋದು, ಕೆಳಗಿನ ಸೈಡ್ ಬ್ರೇಕ್ಔಟ್ ಆಗ್ಬೋದು. ಯಾಕಂದ್ರೆ ಇದು ಹೆಂಗಾಗುತ್ತೆ, ಇದು ಒಂದು ಕನ್ಸಲ್ಟೇಷನ್ ಆಲತ್ತೈತಿ ಇಲ್ಲಿ. ಸೊ ಯಾವ ಕಡೆ ಬ್ರೇಕ್ಔಟ್ ಕೊಡ್ತದೆ ಗೊತ್ತಿಲ್ಲ. ಸೊ ಬಟ್ ನಾನು ಬ್ರೇಕ್ಔಟ್ ಸ್ಟ್ರೇಟ್ ಮಾಡಲ್ಲ. ಸೊ ಹಂಗಾಗಿ ನಾನು ವೇಟ್ ಮಾಡ್ತೀನಿ. ಇನ್ ಕೇಸ್ ಇದು ಸ್ಲೋ ಆಗಿ ಕೆಳಗೆ ಬಂತು, ಸ್ಟಡಿಯಾಗಿ ಅಂದರೆ ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿ ಬಂತಂದ್ರೆ ನಾನು ಬೈಯಿಂಗ್ ಇಲ್ಲಿ ಮಾಡ್ತೀನಿ. ಈ ಲೆವೆಲ್ ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಅದ್ರ ಕೆಳಗೆ ಬೈಯಿಂಗ್ ಇಲ್ಲಿ ಐತಿ. ಸೊ ಇನ್ ಬಿಟ್ವೀನ್ ನಾನು ಬೈಯಿಂಗ್ ಮಾಡಲ್ಲ. ಸೊ ಫಾಸ್ಟ್ ದೊಡ್ಡ ಕ್ಯಾಂಡಲ್ ಬರತ್ತು ಅಂದ್ರೆ ಈ ಥರ ಮೂಮೆಂಟಮ್ ಅಥವಾ ಈ ಥರ ಮೂಮೆಂಟಮ್ ಇತ್ತು ಅಂದ್ರೆ ನಾನು ಡೈರೆಕ್ಟ್ ಎಂಟ್ರಿ ತೊಗೊಳ್ಳಲ್ಲ. ಇಲ್ಲೇನಾದರೂ ಸ್ಟ್ರಾಂಗ್ ಆಗಿ ಒಂದು ಡಬ್ಲ್ಯೂ ಆದ್ರಷ್ಟೇ ನಾನು ಡಬ್ಲ್ಯೂ ಅಥವಾ ಯಾವುದೋ ಒಂದು ಬೈಯಿಂಗ್ ಮೂಮೆಂಟಮ್ ನನ್ನ ಒಂದು ಸ್ಟ್ರಾಟಜಿ ಒಳಗೆ ಸ್ಯಾಟಿಸ್ಫೈ ಆದ್ರಷ್ಟೇ ನಾನು ಎಂಟ್ರಿ ತೊಗೋತೀನಿ. ಸೊ ಮ್ಯಾಲೆ ಅಂತಂದ್ರೆ ಇದು ಒಂದು ಸೆಲ್ಲಿಂಗ್ ಲೆವೆಲ್ ಅದ. ಸೊ ಸೆಲ್ಲಿಂಗ್ ಲೆವೆಲ್ ಇದು ಒಂದು ಹಾಕದ ಫ್ಲಾಟ್ ಓಪನಿಂಗ್ ಆಗಿ ಡೈರೆಕ್ಟ್ ಹೊಂಟಂದ್ರೆ, ಇಲ್ಲಾಂದ್ರೆ ಈ ಲೆವೆಲ್ ಏನಾರು ಟ್ರ್ಯಾಪ್ ಮಾಡಿ 42,500 ಲೆವೆಲ್ ಟ್ರ್ಯಾಪ್ ಮಾಡಿ ರಿವರ್ಸ್ ಆದ್ರೆ ನಾನು ಸೆಲ್ ಎಂಟ್ರಿ ತೊಗೋತೀನಿ. ಇನ್ ಕೇಸ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದ್ರೆ, ಸೊ ಗ್ಯಾಪ್ ಅಪ್ ಆಯಿತು ಅಂದ್ರೆ ಸೊ ನಾ ಏನು ಹೇಳಿದೆ ಆ ನೆಗೆಟಿವ್ ಸಿನಾರಿಯೋಸ್ ಅವಾಯ್ಡ್ ಆಗಿಬಿಡ್ತಾವೆ. ಯಾಕಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿರೋದ್ರೆ ಮಾರ್ಕೆಟ್ ಮೂಡ್ ಪಾಸಿಟಿವ್ ಐತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಮಾರ್ಕೆಟ್ ಗ್ಯಾಪ್ ಅಪ್ ದೊಡ್ಡದಾಯಿತು, ಈ ಲೆವೆಲ್ ಸಣ್ಣ ಏನಾರ ಆಯಿತು ಅಂದ್ರೆ ಸೊ ಮೊಮೆಂಟಮ್ ನೋಡಿ ಸ್ಲೋ ಇತ್ತು ಅಂದ್ರೆ ನಾನು ಇಲ್ಲಿಂದನೇ ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇಲ್ಲಾಂದ್ರೆ ಅದರ ಕೆಳಗೆ ನೆಕ್ಸ್ಟ್ ಲೆವೆಲ್ ಇಲ್ಲಿ ಆಗುತ್ತೆ. ಇದು ಯಾವಾಗ ದೊಡ್ಡ ಗ್ಯಾಪ್ ಅಪ್ ಇದ್ದಾಗ. ಇನ್ ಕೇಸ್ ಸಣ್ಣ ಗ್ಯಾಪ್ ಅಪ್ ಇತ್ತು ಅಂದ್ರೆ ನಾನು ಅವಾಗ ಫಸ್ಟ್ ಬೈಯಿಂಗ್ ಇಲ್ಲಿ ಮಾಡಲ್ಲ, ಇಲ್ಲಿ ಫಸ್ಟ್ ಬೈಯಿಂಗ್ ಮಾಡ್ತೀನಿ, ಸೆಕೆಂಡ್ ಬೈಯಿಂಗ್ ಇಲ್ಲಿ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಕಂಟಿನ್ಯೂ ಮ್ಯಾಲೆ ಹೊಂಟಂದ್ರೆ ನಮಗೆ 2 ಲೆವೆಲ್ಸ್ ಇಲ್ಲಿನೂ ಸೆಲ್ಲಿಂಗಿಗೆ 2 ಲೆವೆಲ್ ಆಗ್ತಾವೆ. ಸೊ ಇದು ಯಾವುದು ಫಸ್ಟ್ ಲೆವೆಲ್ ಇದು 48,500 ಲೆವೆಲ್ ಟ್ರ್ಯಾಪ್ ಮಾಡಿ ಏನಾದರೂ ರಿವರ್ಸ್ ಆಯ್ತು ಅಂದ್ರೆ ಒಂದು ಅದ್ರ ಮೇಲೆ. ಸೊ ಇಲ್ಲಿ ಸೊ ಇದು ಇಷ್ಟು ಬ್ಯಾಂಕ್ ನಿಫ್ಟಿ ಎರಡೂ ಕಡೆ ಅನಾಲಿಸಿಸ್ ಕೊಟ್ಟಿನಿ, ಡೈಲಿ ಅನಾಲಿಸಿಸ್ದಾಗೂ ಹೇಳೀನಿ. ಯಾಕಂದರೆ ವೀಕೆಂಡ್ ಆಗಿದೆ ಅಂತ ಹೇಳೀನಿ. ಮತ್ತು ಯಾವ ಲೆವೆಲಿಗೆ ಯಾವ ಥರ ರಿಯಾಕ್ಟ್ ಆಗಬೇಕು, ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲ ಸಿನಾರೋ ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡಿ ಇವತ್ತು ವಿಡಿಯೋ ದೊಡ್ಡದಾಗ್ಯದ. ಸೊ ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ರಂದ್ರೆ ಥ್ಯಾಂಕ್ಸ್. ಮತ್ತು ಅನಾಲಿಸಿಸ್ ಯಾವ ಥರ ಇರ್ತದೆ, ಲೆವೆಲ್ಸ್ ಯಾವ ಥರ ಮಾಡಬೇಕು ನನ್ನ ನಾಲೆಜ್ ಪ್ರಕಾರ ನಾನು ಹೇಳೀನಿ. ಅದರ ಮೇಲೆ ನೀವು ನಿಮ್ಮ ಅನಾಲಿಸಿಸ್ ಆ್ಯಡ್ ಮಾಡ್ಕೊರಿ, ನಿಮ್ಮದೇ ಓನ್ ಸೈಕಾಲಜಿ ಆ್ಯಡ್ ಮಾಡಿಕೊಂಡು ಅದನ್ನು ಮಾಡಿರಿ. ಯಾಕಂದರೆ ಎಲ್ಲರದು ಸೈಕಾಲಜಿ ಸೇಮ್ ಇರಲ್ಲ. ನಾನು ನನ್ನ ಪ್ರಕಾರ ಹೇಳ್ತಿರ್ತೀನಿ, ಅದ್ರಾಗ ನಿಮ್ಮ ಯಾವುದೋ ನಿಮ್ಮ ಸೈಕಾಲಜಿಗೆ ಮ್ಯಾಚ್ ಆಗ್ತದೆ ಅದನ್ನು ಆ್ಯಡ್ ಮಾಡ್ಕೊತ ನಿಮ್ಮದೇ ಓನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಅನಾಲಿಸಿಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ಚಾನಲ್ ಶೇರ್ ಮಾಡಿರಿ, ವಿಡಿಯೋಕ್ಕೆ ಲೈಕ್ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ಸ್ ನಂಗೆ ಮೋಟಿವೇಟ್ ಮಾಡ್ತಾವೆ ಮತ್ತು ವೀಡಿಯೋಸ್ ಮಾಡೋಕ್ಕೆ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮತ್ತು ಟೆಲಿಗ್ರಾಮ್ ಚಾನಲ್ ಐತಿ, ಅದರ ನ್ಯೂಸ್ ಅದು ಹಾಕ್ತಿರ್ತೀನಿ, ಸ್ಟಾಕ್ಸ್ ಹಾಕ್ತಿರ್ತೀನಿ. ಅದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ನನ್ನ ಜೊತೆ ಡೈರೆಕ್ಟ್ ಮಾತಾಡೋದು ಅಂದರೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ವಾಯ್ಸ್ ಕಾಲ್ ಮಾಡ್ಬೋದು. ನಿಮ್ಮ ಕಡೆ ಡಿಮೆಟ್ ಅಕೌಂಟ್ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಕೊಟ್ಟಿನಿ, ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊರಿ. ಧನದು ಓಪನ್ ಮಾಡ್ಕೊರಿ. ಮತ್ತು ನಿಮಗೆ ಫ್ರೀ ಟ್ರ್ಯಾಪ್ ಟ್ರೇಡಿಂಗ್ ಎಲ್ಲ ಕಲಿಸ್ಕೊಡ್ತೀನಿ. ಫಾರೆಕ್ಸ್ ಸ್ಟಾರ್ಟ್ ಮಾಡಿದ್ರೆ ಫಾರೆಕ್ಸ್ನ ಓಪನ್ ಮಾಡ್ಕೊರಿ. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ಇದು ಯಾವುದೇ ಏನೋ ಬ್ಲೈಂಡ್ ಆಗಿ ಯಾವುದೇ ಫಾಲೋ ಮಾಡಬೇಡ್ರಿ, ನಿಮ್ಮ ಓನ್ ರಿಸ್ಕ್ ಮೇಲೆ ಟ್ರೇಡ್ ಮಾಡಿರಿ. ಮತ್ತು ಯಾವುದೇ ರೀತಿ ಸಜೆಷನ್ ಅಂತಿರಲ್ಲ, ನಾನು ಸ್ಟಡಿ ಹೇಳಿರ್ತೀನಿ ಅಷ್ಟೇ. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.